ಸ್ನೇಹಿತರೆ ನಮಸ್ಕಾರ. ಏಪ್ರಿಲ್ 1 ಸಾಕಷ್ಟು ಕಾರಣಗಳಿಗೋಸ್ಕರ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಸಾಕಷ್ಟು ಹೊಸ ವಿಚಾರಗಳು ಇವತ್ತಿಂದ ಜಾರಿಗೆ ಬರ್ತಾ ಇದ್ದಾವೆ. ಯಾವಪ್ಪ ಅಂಥ ವಿಚಾರಗಳು ಅಂತೇಳಿದ್ರೆ ಇದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ಯೂಶ್ವಲಿ ಏನಾಗುತ್ತೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಏನೆಲ್ಲ ಬಜೆಟನ್ನು ಮಂಡಿಸಿರ್ತವೆ, ಆ ಬಜೆಟ್ನಲ್ಲಿ ಕೆಲವೊಂದು ಘೋಷಣೆಗಳನ್ನು ಏನು ಮಾಡಿರ್ತವೆ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಘೋಷಣೆಗಳನ್ನು ಏನು ಮಾಡಿರ್ತವೆ, ಆ ಎಲ್ಲ ಯೋಜನೆಗಳು ಜಾರಿ ಆಗುವಂಥದ್ದೇ ಏಪ್ರಿಲ್ 1 ಅಂತೇಳಿದ್ರೆ ಫೈನಾನ್ಷಿಯಲ್ ಇಯರ್ ಅನ್ನುವಂಥದ್ದು ಸ್ಟಾರ್ಟ್ ಆಗುವಂಥದ್ದನ್ನು ಬಹುಶಃ ನಾವು ಏಪ್ರಿಲ್ 1 ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಕನ್ಸಿಡರ್ ಮಾಡ್ತಾಗೂ ಕೂಡ ಬರಲಾಗ್ತಾ ಇದೆ. ಅಂದಾಗೆ ಏಪ್ರಿಲ್ 1ರಿಂದ ಏನೆಲ್ಲ ಹೊಸ ಬದಲಾವಣೆಗಳು ಬರ್ತಾ ಇದ್ದಾವೆ, ಆ ಬದಲಾವಣೆಗಳು ನಮ್ಮ ಬದುಕಿನ ಮೇಲೆ, ಅದೇ ರೀತಿ ನಾವು ಬದುಕ್ತಿರುವಂತಹ ಕೆಲಸ ಮಾಡ್ತಿರುವಂಥ ವಿವಿಧ ಕ್ಷೇತ್ರಗಳಿಗೆ ಆ ಒಂದು ಬದಲಾವಣೆಗಳು ಯಾವ ರೀತಿ ಅಡಾಪ್ಟ್ ಆಗುತ್ತೆ ಅನ್ನೋದನ್ನು ನೋಡೋದಿದೆ. ಪ್ರಮುಖವಾಗಿ ಆದಾಯ ತೆರಿಗೆ 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿದೆ, ಆ ಒಂದು ಆ್ಯಕ್ಟು ಇವತ್ತಿಂದ ರದ್ದಾಗಿ ಹೊಸ ಕಾಯ್ದೆಯೊಂದು ಜಾರಿಗೆ ಬರ್ತಾ ಇದೆ. ಈ ಒಂದು ಕಾಯ್ದೆಯ ಬೆನಿಫಿಟ್ಟು ಏನು ಅಂತೇಳಿದರೆ 12 ಲಕ್ಷದವರೆಗೆ ಆದಾಯ ತೆರಿಗೆಯನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ಡೆಪ್ತಿಗೆ ಹೋಗಲ್ಲ. ಇನ್ಡೆಪ್ತಿಗೆ ಹೋಗ್ಬೇಕಂತ ಹೇಳಿದ್ರೆ ಅದ್ರ ಬಗ್ಗೆನೇ ತುಂಬ ದೀರ್ಘವಾಗಿ ಮಾತನಾಡಬೇಕಾಗತ್ತೆ. 12 ಲಕ್ಷದವರೆಗೆ ಯಾರು ಆದಾಯ ಇದನ್ನು ವಹಿವಾಟನ್ನು ಮಾಡ್ತಾರೆ, ಆದಾಯ ಇದೆ, ಅಂಥವರು ಟ್ಯಾಕ್ಸನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇವತ್ತಿಂದ ಜಾರಿ ಆಗ್ತದೆ. ಮತ್ತು ಪ್ರಮುಖವಾಗಿ ವಾಣಿಜ್ಯ ವಿದ್ಯುತ್ ಶುಲ್ಕ ಮತ್ತು ಟೋಲ್ ಏರಿಕೆ ಆಗ್ತಾಯಿದೆ ಇವತ್ತಿಂದ. ಕೈಗಾರಿಕೆ ಮತ್ತು ವಾಣಿಜ್ಯ ಗ್ರಾಹಕರಿಗೆ ಏನು ಘೋಷಿಸಲಾದ ಹೊಸ ವಿದ್ಯುತ್ ದರದ ನೀತಿ ಇವತ್ತಿಂದ ಜಾರಿ ಆಗ್ತಾಯಿದೆ. ಇದರಿಂದಾಗಿ ಕಮರ್ಷಿಯಲ್ ಆಗಿ ಮತ್ತು ಇಂಡಸ್ಟ್ರಿಯಲ್ ಕ್ಷೇತ್ರಗಳಲ್ಲಿ ಏನು ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ, ಆ ಒಂದು ವಿದ್ಯುತ್ ದರಕ್ಕೂ ಕೂಡ ಇವತ್ತಿಂದ ಶುಲ್ಕ ಹೆಚ್ಚಾಗಿ ಪಾವತಿಸಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಅಂದರೆ ಸ್ಟೇಟ್ ಟೋಲ್ಸ್ಗಳೇನಿದೆ, ಆ ಟೋಲ್ಸ್ಗಳಲ್ಲಿ ಏನು ಶುಲ್ಕವನ್ನು ಸಂಗ್ರಹಿಸಲಾಗ್ತಾ ಇತ್ತು, ಆ ಒಂದು ಶುಲ್ಕ ಇವತ್ತಿಂದ 3% 5% ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಪಾಸ್ ದರನೂ ಕೂಡ ಹೆಚ್ಚಾಗ್ತಾ ಇದೆ. ಪಾಸ್ ದರ ಎಷ್ಟಿತ್ತು ಇವತ್ತು ಅಂತ ಹೇಳಿದ್ರೆ 3,000 ಇತ್ತು. 3,075 ಹಣವನ್ನು ಪಾವತಿಸಿ ಇನ್ನು ಟೋಲ್ ಮೂಲಕ ಸಂಚರಿಸುವಂಥ ಒಂದು ಅನಿವಾರ್ಯತೆ ವಾಹನ ಸವಾರಿಗಿರುತ್ತೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನೀರಿನ ದರ ಇವತ್ತಿಂದ ಏರಿಕೆ ಆಗ್ತದೆ. 3% ಏರಿಕೆ ಮಾಡುವ ನಿರ್ಧಾರವನ್ನು ಹಿಂದೆ ಕೈಗೊಳ್ಳಲಾಗಿತ್ತು. ಈ ನಿರ್ಧಾರ ಇವತ್ತಿಂದ ಜಾರಿಗೆ ಬರ್ತಾ ಇದೆ. ಇದು ರಾಜ್ಯದಲ್ಲಿರುವಂಥ 12 ಲಕ್ಷ ಗೃಹ ಮತ್ತು ವಾಣಿಜ್ಯ ಬಳಕೆದಾರರಿದ್ದಾರೆ. ನೀರನ್ನು ಬಳಸುವಂಥ ರೆಸಿಡೆನ್ಷಿಯಲು, ಅದೇ ರೀತಿ ಕಮರ್ಷಿಯಲ್ ಆ್ಯಸ್ ವೆಲ್ ಆ್ಯಸ್ ಕಮರ್ಷಿಯಲ್ ಆಗಿ ನೀರನ್ನು ಬಳಸುವಂಥವರು ಕೂಡ 3% ನೀರಿನ ದರವನ್ನು ಹೆಚ್ಚಾಗಿ ಪಾವತಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇನ್ನು ಪ್ರಮುಖವಾಗಿ ಬ್ಯಾಂಕ್ನಲ್ಲಿ ಬೆಳ್ಳಿಯ ಮೇಲೆ ಸಾಲ ಕೊಡುವಂಥ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಇದು ಆಭರಣವನ್ನು ಅಡ ಇಟ್ಟು ಸಾಲವನ್ನು ಪಡೆದುಕೊಳ್ಬೇಕಾದಂಥ ಒಂದು ಮನಸ್ಥಿತಿಯಲ್ಲಿರುವಂಥವರಿಗೆ ಒಂದು ರೀತಿಯಾದಂಥ ಒಂದು ಖುಷ್ಖಬರಿ ಅಂತೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದ್ರೆ ಬೆಳ್ಳಿಗಟ್ಟಿ, ನಾಣ್ಯ, ಅದೇ ರೀತಿ ಆಭರಣ ಅಡ ಇಟ್ಟು ಸಾಲವನ್ನು ಪಡೆಯೋದಕ್ಕೆ ಇನ್ನು ಮುಂದೆ ಅವಕಾಶ ಸಿಗಲಿದೆ. ಬ್ಯಾಂಕ್ ಮತ್ತು ಬ್ಯಾಂಕೇತರ ಸಂಸ್ಥೆಗಳು ಕೂಡ ಇದು ಅನ್ವಯವಾಗಲಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಕಷ್ಟದ ಕಾಲದಲ್ಲಿ ಆಭರಣವನ್ನು ಅಡ ಇಡಬೇಕಂತ ಮನಸ್ಥಿತಿಯಲ್ಲಿದ್ದವರು ಕೇವಲ ಚಿನ್ನ ಮಾತ್ರ ಏನು ಅಡ ಇಟ್ಟು ಹಣವನ್ನು ಕೊಟ್ಟು ನೀಡಲಾಗ್ತಾ ಇತ್ತು, ಆ ವ್ಯವಸ್ಥೆ ಇನ್ನು ಮುಂದೆ ಇರೋದಿಲ್ಲ. ಬೆಳ್ಳಿಯನ್ನು ಕೂಡ ಅಡ ಇಟ್ಟು ಸಾಲವನ್ನು ಪಡೆಯೋದಕ್ಕೆ ಇವತ್ತಿಂದ ಅವಕಾಶ ಸಿಗಲಿದೆ. ಇನ್ನು ಷೇರುಪೇಟೆ ವಹಿವಾಟು ಇನ್ನಷ್ಟು ತುಟ್ಟಿ ಆಗ್ತಾ ಇದೆ. ಹಾಗೆಯೇ ATM ಶುಲ್ಕ 21ರಿಂದ 23ಗೆ ಹೆಚ್ಚಳ ಆಗುತ್ತೆ. ಅಂತ ಹೇಳಿದ್ರೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡೋದ್ರ ಸಂದರ್ಭದಲ್ಲಿ ಏನು ATM ಶುಲ್ಕ ಇಷ್ಟು ಕಟ್ಟಾಗ್ತಾ ಇತ್ತು, ಆ ಒಂದು ಶುಲ್ಕ 21ರಿಂದ 23ಗೆ ಹೆಚ್ಚಳ ಆಗ್ತಾ ಇದೆ. ಇದು ಒಂದು ಸ್ವಲ್ಪ ಶಾಕಿಂಗ್ ಅಂತ ಅನ್ನಿಸ್ತಾ ಇದೆ. ಮತ್ತು ಪಾನ್ ಇಷ್ಟು ಹಣದ ವಹಿವಾಟಿಗೆ ಇಷ್ಟು ಅಂತ ಇತ್ತಲ್ಲ, ಅಂತೇಳಿದ್ರೆ ಇಷ್ಟು ವಹಿವಾಟು ಮಾಡಿದ್ರೆ ಆ ಪಾನ್ ಕಾರ್ಡನ್ನು ಕಡ್ಡಾಯವಾಗಿ ತೋರಿಸಲೇಬೇಕು ಅನ್ನುವಂಥ ಒಂದು ನಿಯಮ ಇತ್ತಲ್ಲ, ಆ ಒಂದು ನಿಯಮದಲ್ಲೂ ಕೂಡ ಒಂದು ಹೊಸ ಬದಲಾವಣೆ ಬರ್ತಾ ಇದೆ. ಏನಂತ ಹೇಳಿದ್ರೆ 5 ಲಕ್ಷ ಮೇಲ್ಪಟ್ಟು ಯಾರಾದರೂ ವಾಹನ ಖರೀದಿ ಮಾಡಿದ್ರೆ ಅಥವಾ 20 ಲಕ್ಷ ಮೇಲ್ಪಟ್ಟು ಯಾರಾದರೂ ಆಸ್ತಿ ಖರೀದಿ ಮಾಡಿದ್ರೆ ಇನ್ನು ಮುಂದೆ ಪಾನ್ ಕಾರ್ಡ್ ಕಡ್ಡಾಯವಾಗ್ತದೆ. ಇಷ್ಟು ಪ್ರಮಾಣದ ನಗದಿನ ವಹಿವಾಟಿಗೆ ಇಷ್ಟು ದಿನ ಪಾನ್ ಕಾರ್ಡ್ ಕಡ್ಡಾಯ ಇರಲ್ಲ, ಆದರೆ ಇನ್ನು ಮುಂದೆ ಪಾನ್ ಕಾರ್ಡ್ ಕಡ್ಡಾಯವಾಗಲಿದೆ. ಅದ್ರ ಜೊತೆಗೆ ಮೊದಲೇ ಹೇಳಿದಂಗೆ ಇನ್ನು ಮುಂದೆ ಟೋಲ್ಗಳ ದರ ಏರಿಕೆ ಆಗೋದ್ರ ಜೊತೆಗೆ ಟೋಲ್ಗಳಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಗದನ್ನು ಸ್ವೀಕರಿಸಲಾಗೋದಿಲ್ಲ ಅನ್ನುವಂಥದ್ದು ಕೂಡ ಇವತ್ತಿಂದ ಸ್ಪಷ್ಟವಾಗ್ತದೆ. ಹಾಗಾಗಿ
ಒಂದಷ್ಟು ಬದಲಾವಣೆಗಳು ಇವತ್ತಿಂದ ಬರ್ತಾಯಿದ್ವು. ಜೊತೆಗೆ ಇನ್ನೂ ಒಂದಷ್ಟು ಬದಲಾವಣೆಗಳು ಇವತ್ತಿಂದಲೇ ಜಾರಿಯಾಗಲಿದೆ. ಬದಲಾವಣೆಗಳು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಅದು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಆದರೆ ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳ ಬೊಕ್ಕಸಕ್ಕೆ ಹಣ ಬರಬೇಕಾದಂಥ ಸಂಪನ್ಮೂಲ ಕ್ರೋಢೀಕರಣ ಆಗುವಂಥದ್ದು. ಯಾಕಂದರೆ ಇವತ್ತು ಯಾವುದೇ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಬೇಕಾದ್ರೂ ಕೂಡ ಅದು ಹೆಚ್ಚು ಡಿಪೆಂಡ್ ಆಗಿರುವಂಥದ್ದು ಟ್ಯಾಕ್ಸ್ಗಳ ಮೇಲೆ. ಎಲ್ಲ ಅಂಶಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೊಕ್ಕಸಗೆ ಹಣ ಪಾವತಿ ಆಗುತ್ತೆ ಅಂದಾಗ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ತಾವು ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿರ್ತವೆ ಆ ಒಂದು ಅಂಶಗಳನ್ನು ಅನುಷ್ಠಾನಕ್ಕೆ ತರಲೇಬೇಕಾಗುತ್ತೆ. ಇಷ್ಟ ಇಲ್ಲದಿದ್ದರೂ ಕೂಡ ಈ ಒಂದು ಅಂಶಗಳನ್ನು, ಈ ಒಂದು ಬದಲಾವಣೆಗಳಿಗೆ ನಾಗರಿಕರು ಒಗ್ಗಲೇಬೇಕಾಗುತ್ತೆ.